ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿರುವ ಘಟನೆ ಬೆಳಗಾವಿಯ ಸದಾಶಿವನಗರದಲ್ಲಿ ನಡೆದಿದೆ. ಗೋಕಾಕ್ ತಾಲೂಕಿನ ಘಟಪ್ರಭಾ ಗ್ರಾಮದ 19 ವರ್ಷದ ಸುಮಿತ್ರಾ ಗೋಕಾಕ್ ನೇಣಿಗೆ ಶರಣಾದ ವಿದ್ಯಾರ್ಥಿನಿ. ಬೆಳಿಗ್ಗೆ ಉಪಹಾರ ಸೇವಿಸಿದ ವಿದ್ಯಾರ್ಥಿನಿ ಸಹಪಾಠಿಗಳಿಗೆ ನೀವು ಕಾಲೇಜ್ಗೆ ಹೋಗಿ ಬನ್ನಿ ಎಂದು ಹೇಳಿದ್ದಾಳೆ. ಈ ವೇಳೆ ಹಾಸ್ಟೆಲ್ ರೂಮ್ ಅನ್ನ ಲಾಕ್ ಹಾಕಿಕೊಂಡು ನೇಣಿಗೆ ಶರಣಾಗಿದ್ದಾಳೆ. ನರ್ಸಿಂಗ್ ವಿದ್ಯಾಭ್ಯಾಸಕ್ಕೆಂದು ಕಳೆದ ತಿಂಗಳ ಹಿಂದೆಯಷ್ಟೇ ವಸತಿ ನಿಲಯದಲ್ಲಿ ದಾಖಲಾತಿ ಪಡೆದಿದ್ದ ಯುವತಿ ಯಾವ ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎಂದು ತಿಳಿದು ಬಂದಿಲ್ಲ. ಇನ್ನು ಈ ಘಟನೆ ನಡೆಯುತ್ತಿದ್ದಂತೆಯೇ ಸ್ಥಳಕ್ಕೆ ಎಪಿಎಂಸಿ ಪೊಲೀಸರು, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ರಾಮನಗೌಡ ಕನ್ನೊಳ್ಳಿ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಡಿಡಿ ಸ್ಥಳಕ್ಕೆ ಆಗಮಿಸಿದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಬಿಮ್ಸ್ಗೆ ರವಾನಿಸಲಾಗಿದೆ. ಬಾಲಕಿಯರ ವಿದ್ಯಾರ್ಥಿ ನಿಲಯ ಸದಾಶಿವನಗರ ಬೆಳಗಾವಿ ನಗರದಲ್ಲಿ ಒಂದು ವಿದ್ಯಾರ್ಥಿನಿ ಒಬ್ಬಳು ಸುಮಿತ್ರಾ ಅನ್ನೋ ವಿದ್ಯಾರ್ಥಿನಿ, ಅವಳು ಕಾರಣ ಅದು ಈಗೆಲ್ಲ ಪೊಲೀಸರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ. ಅವ್ರ ರೂಮ್ಮೇಟ್ ನೋಡಿ ಬಾಗಿಲ ಬಡಿದಾಗ ಒಳಗಿನಿಂದ ಬಾಗಿಲ ಹಾಕ್ಕೊಂಡು ಮಾಡಿದ್ದಾಳೆ. ಪೊಲೀಸರೆಲ್ಲ CCTV ಫುಟೇಜ್ ಎಲ್ಲ ಚೆಕ್ಔಟ್ ಮಾಡ್ತಾ ಇದ್ದಾರೆ. ಸೊ ಈಗ ವಿದ್ಯಾರ್ಥಿನಿ ವಸತಿ ನಿಲಯಕ್ಕೆ ಪ್ರವೇಶ ಪಡೆದು ಸುಮಾರು 30 ದಿನ ಆಯಿತು. 30 ದಿನದಲ್ಲಿ ಈ ರೀತಿ, ಬಟ್ ನಾವು ಪ್ರಿಲಿಮಿನರಿಯಾಗಿ ನಾವು ವಿಚಾರಣೆ ಮಾಡಿದಾಗ ಎಲ್ಲರ ಜೊತೆ ನಗನಗಿತಾ ಇದ್ದಾಳೆ. ಬೆಳಗ್ಗೆ ಟಿಫಿನ್ ಮಾಡಿದ್ದಾಳೆ, ಬಟ್ ಕ್ಲಾಸಿಗೆ ಹೋಗಿಲ್ಲ. ಬಟ್ ಆ ರೂಮಲ್ಲಿ ಸುಮಾರು 8-10 ಮಕ್ಕಳಿದ್ದಾವೆ. ಎಲ್ಲರೂ ಡಿಗ್ರಿ ಮಾಡೋರು ಇದ್ದಾರೆ. ಈ ಕಾರಣ ಏನು, ಯಾಕೆ ಅನ್ನೋದೆಲ್ಲ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಬಟ್ ನಮಗೆ ತುಂಬ ಖೇದಕರ. ಇದು ನಮ್ಗೆ ಇದ್ದಾರೆ, ಎಲ್ಲರೂ ಇದ್ದಾರೆ. ರೂಮ್ಮೇಟ್ ಎಲ್ಲರೂ ಪ್ರತಿಯೊಬ್ಬರು ಕಾಲೇಜಿಗೆ ಹೋಗಿದ್ದಾರೆ ಟಿಫಿನ್ ಮಾಡಿ. 12 ಗಂಟೆಗೆ ಒಬ್ಬಳು ವಿದ್ಯಾರ್ಥಿ ಮಾತಾಡಿದ್ದಾಳೆ ಅವಳ ಜೊತೆ. 12ರಿಂದ 12:30 ಅವಧಿಯಲ್ಲಿ ಅಥವಾ 12:10 ನಂತರ 12:30 ಈ ಅವಧಿಯಲ್ಲಿ ಆಗಿದೆ. CCTV ಫುಟೇಜ್ ಕಂಪ್ಲೀಟ್ ಆಗಿ ನಿಖರವಾಗಿ ಪೊಲೀಸರೆಲ್ಲ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ.